ಬೇವು ಪ್ರಕೃತಿ ದತ್ತವಾಗಿ ಬಂದಿರುವಂತಹ ನಮ್ಮ ಆರೋಗ್ಯದಲ್ಲಿರುವಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಮೇತವಾಗಿ ದೂರ ಮಾಡುವಂತಹ ಶಕ್ತಿ ಇರುವಂತದ್ದು ಬೇವಿನಲ್ಲಿ. ಬೆಲ್ಲವನ್ನು ತಿಂದಾಗ ಖಂಡಿತವಾಗ್ಲೂ ಏನು ಗ್ಯಾಸ್ಟ್ರೈಟಿಸ್ ಅದು ಇದು ಅಂತ ಹೇಳ್ತೀವಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಸುಖ ಮತ್ತೆ ದುಃಖ ಇವೆರಡನ್ನು ಸಮತೋಲನವಾಗಿ ಕಂಡು ಜೀವನವನ್ನು ಸಾಗಿಸಬೇಕು ಅನ್ನುವಂಥದ್ದು ಈ ಬೇವು ಬೆಲ್ಲದ ಒಂದು ಮಹತ್ವ ಅಂತ ಸಹ ನಾವು ನಿರ್ಧಾರ ಮಾಡಬಹುದು. ಬೆಲ್ಲದ ನೆನಪಾಗುತ್ತೆ. ಇದು ಒಂದು ವಿಶೇಷವಾದಂತಹ ವಿಚಾರ ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥದ್ದು. ಯುಗಾದಿಯ ಸಂದರ್ಭದಲ್ಲಿ ನಾವು ಬೇವು ಬೆಲ್ಲವನ್ನ ತಿನ್ನುವಂಥದ್ದು ಏನನ್ನ ಸೂಚಿಸುತ್ತೆ ಗುರುಗಳೇ? ನಾವು ತಿಳ್ಕೊಳ್ಳುವಂಥದ್ದು ಬೇವು ಅಂದ್ರೆ ಕಹಿ, ಬೆಲ್ಲ ಅಂದ್ರೆ ಸಿಹಿ. ಇಷ್ಟೇ ಮನುಷ್ಯನಿಗೆ ಗೊತ್ತಿರುವಂಥದ್ದು ಇಷ್ಟೇ. ಆದ್ರೆ ಬೇವಿನಲ್ಲಿರುವಂತಹ ಅಂಶವನ್ನು ಯಾರು ತಿಳ್ಕೊಂಡಿದ್ದಾರೆ? ಯಾರು ತಿಳ್ಕೊಂಡಿಲ್ಲ. ಖಂಡಿತವಾಗ್ಲು ಬೇವು ಪ್ರಕೃತಿ ದತ್ತವಾಗಿ ಬಂದಿರುವಂತಹ ನಮ್ಮ ಆರೋಗ್ಯದಲ್ಲಿರುವಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಮೇತವಾಗಿ ದೂರ ಮಾಡುವಂತಹ ಶಕ್ತಿ ಇರುವಂತದ್ದು ಬೇವಿನಲ್ಲಿ. ನೀವು ಸಾಮಾನ್ಯವಾಗಿ 100ಕ್ಕೆ ನೀವು 60% ಇಂದ 70% ಜನರಲ್ಲಿ ನೀವು ಅಬ್ಸರ್ವ್ ಮಾಡುವುದು. ಈ ಸಂದರ್ಭದಲ್ಲಿ ಅಂದ್ರೆ ಯಾವ ಒಂದು ಚೈತ್ರ ಮಾಸದ ಹಿಂದೆಯೇ ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ ಅಂದ್ರೆ ಸ್ವಲ್ಪ UTI, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಈಚಿಂಗ್ ಪ್ರಾಬ್ಲಮ್, ಸ್ವಲ್ಪ ಕೆರೆತಗಳು, ಇವೆಲ್ಲ ನೀವು ನೋಡ್ತಿರ್ತೀರ. ಸಾಕಷ್ಟು ಜನಗಳು ಈ ಬೀದಿಲಿ ಓಡಾಡಬೇಕಾದ್ರೆ ನಾಯಿಗಳಿಗಾಗಿರ್ಬೋದು ಸ್ವಲ್ಪ ಏನೋ ತುರ್ಕೆ ಗಿರ್ಕೆ ಬರುವಂಥದ್ದು, ಇದೆಲ್ಲ ನೋಡಿದಾಗ ನಾವು ಪ್ರಕೃತಿಯಲ್ಲೂ ಅಷ್ಟೇ ಏನೋ ಒಂದು ರೀತಿಯಂತ ಗಿಡಗಳೆಲ್ಲ ಒಣಗಿ ತಿರುಗಿ ಚಿಗುರೊಡೆಯುವಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ದೇಹದಲ್ಲೂ ಸಹ ಸ್ವಲ್ಪ ವ್ಯತ್ಯಾಸವನ್ನು, ವಾತ ಪಿತ್ತ ಕಫದಲ್ಲಿ ಇಂಬ್ಯಾಲೆನ್ಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ಕಾರಣದಿಂದ ನೋಡಿ, ಈ ವಾತ ಪಿತ್ತ ಕಫವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾವು ಬೇವು ಜೊತೆಗೆ ಬೆಲ್ಲವನ್ನು ತಿಂದಾಗ ಖಂಡಿತವಾಗ್ಲೂ ಏನು ಗ್ಯಾಸ್ಟ್ರೈಟಿಸ್ ಅದು ಇದು ಅಂತ ಹೇಳ್ತೀವಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾವಾಗ ಈ ನಾವು ಬೇವನ್ನು ತಿಂತೇವೋ ಜೀರ್ಣಶಕ್ತಿ ಆಗಿರ್ಬೋದು, ತ್ವಚೆಯಲ್ಲಿ ಒಂದು ರೀತಿಯಾದಂತಹ ಲವಲವಿಕೆ ಆಗಿರ್ಬೋದು, ಇದೆಲ್ಲ ಸಿಗುವಂಥದ್ದು. ಬೇರೆ ಒಂದು ರೀತಿಯಲ್ಲಿ ನೋಡಿದ್ರೆ ಕಷ್ಟ ಸುಖ ಅಂತ ಹೇಳ್ತೀವಿ. ಬೇವು ಅಂದಿದ ತಕ್ಷಣ, ಕಹಿ ಅಂದಿದ ತಕ್ಷಣ ನಾವು ಕಷ್ಟ ಅಂತ ಅನ್ಕೊಂತೀವಿ, ಬೆಲ್ಲ ಅಂದಿದ ತಕ್ಷಣ ಸುಖ ಅಂತ ಹೇಳ್ಕೊಂತೀವಿ. ಈ ಸುಖ ಮತ್ತೆ ದುಃಖ ಇವೆರಡನ್ನು ಸಮತೋಲನವಾಗಿ ಕಂಡು ಜೀವನವನ್ನು ಸಾಗಿಸಬೇಕು ಅನ್ನುವಂಥದ್ದು ಈ ಬೇವು ಬೆಲ್ಲದ ಒಂದು ಮಹತ್ವ ಅಂತ ಸಹ ನಾವು ನಿರ್ಧಾರ ಮಾಡಬಹುದು. ಇದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿಲ್ಲದೆ ಹೋದ್ರೂ ಪ್ರಾಕ್ಟಿಕಲಿ ನಾವು ತಿಳ್ಕೋಬಹುದು. ಯಾಕಂದ್ರೆ ಯಾವ ಮನುಷ್ಯನ, ಈ ಪ್ರಪಂಚದಲ್ಲಿ ಯಾವುದೇ ಮನುಷ್ಯನಾಗ್ಲಿ ಹುಟ್ಟಿನಿಂದ ಸಾಯುವ ತನಕ ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಮನುಷ್ಯ ಸಿಗದ. ನೋ ಮ್ಯಾನ್ ಇಸ್ ದ ಪರ್ಫೆಕ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ಒಂದು ಮಹಾನ್ ವ್ಯಕ್ತಿ. ಪರ್ಫೆಕ್ಟ್ ಆಗಿರೋಕ್ಕೂ ಸಾಧ್ಯ ಇಲ್ಲ, ಚೆನ್ನಾಗಿರೋಕ್ಕೂ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಸಮಸ್ಯೆ ಸಿಕ್ಕಾಕೊಳ್ತಾನೆ ಇರ್ತದೆ. ಆ ಸಿಕ್ಕಾಕೊಂಡಾಗ ನಾವು ತಿಂದಂತಹ ಬೇವಿನ ನೆನಪಾಗುತ್ತೆ, ಸುಖವಾಗಿದ್ದಾಗ ಬೆಲ್ಲದ ನೆನಪಾಗುತ್ತೆ. ಇದು ಒಂದು ವಿಶೇಷವಾದಂತಹ ವಿಚಾರ ನಮ್ಮ ಋಷಿಮುನಿಗಳು ಕೊಟ್ಟಿರುವಂತದ್ದು. ಅದ್ಭುತವಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಯುಗಾದಿ ಹಬ್ಬದ ಆಚರಣೆ ಮತ್ತು ಅದರ ಮಹತ್ವವನ್ನ ನಮ್ಮ ವೀಕ್ಷಕರಿಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು ಗುರುಗಳೇ. ನಮಸ್ಕಾರ.